ಮಾನ್ಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ತಮ್ಮೊಟ್ಟಿಗೆ ಒಂದು ಬಹುಮುಖ್ಯವಾದ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಏಪ್ರಿಲ್ ತಿಂಗಳು ಪ್ರಾರಂಭ ಆಗಿದೆ. ಏಪ್ರಿಲ್ 1 ಮೂರ್ಖರ ದಿನವನ್ನಾಗಿ ಘೋಷಿಸಿ ಅದನ್ನು ಫೆಬ್ರವರಿ 30 ಆಚರಿಸಲಾಗುವುದು ಎಂದು ಸರ್ಕಾರ ಸಖತ್ ಸುಳ್ಳು ಸುದ್ದಿನ ಹೇಳಿದೆ ಎಂಬ ಮಾತುಗಳು ಮಾಧ್ಯಮದಲ್ಲಿ ಓಡಾಡ್ತಾ ಇದ್ದಾವೆ. ಇದು ಏಪ್ರಿಲ್ ಫೂಲ್ ಅನ್ನೋ ಒಂದು ದಿನವನ್ನು ಆಚರಿಸಲಿಕ್ಕೆ ವಿರೋಧವಾಗಿ ವ್ಯಕ್ತವಾಗಿರುವಂಥ ಒಂದು ಧ್ವನಿ. ನಮಗೆ ಎಲ್ಲರೂ ಗೊತ್ತಿರೋ ಹಾಗೆ ಈ ವರ್ಷ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನವನ್ನು, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು 8ನೇ ತಾರೀಕಿನಿಂದ ಮಾರ್ಚ್ ಕೊನೆಯವರೆಗೂ ಕೂಡ ಆಚರಿಸ್ತಾ ಮಹಿಳೆಯರ ಧ್ವನಿ, ಮಹಿಳೆಯರ ಘನತೆ, ಮಹಿಳೆಯರ ವ್ಯಕ್ತಿತ್ವ, ಮಹಿಳೆಯರು ಸಮಾಜಕ್ಕೆ ಕೊಟ್ಟಿರುವಂಥ ಕಾಣಿಕೆ, ಕುಟುಂಬದಲ್ಲಿ ಅವರು ಸಲ್ಲಿಸ್ತಿರುವಂಥ ಸೇವೆ, ರಾಜಕೀಯ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ದುಡಿಮೆಯ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮಹಿಳೆ ಹೇಗೆ ತನ್ನನ್ನು ತಾನು ತೊಡಗಿಸಿದ್ದಾಳೆ ಅನ್ನೋದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ಎಲ್ಲ ಕಡೆ ನಡೆದಿದೆ. ಮಹಿಳಾ ದಿನದಂದು ಒಂದು ಬುದ್ಧಿವಂತ ಮತ್ತು ವಿಚಾರವನ್ನು ಸಮಾಜದ ಮುಂದೆ ಸರಿಯಾಗಿ ಇಡಬಲ್ಲಂತಹ ಮಹಿಳಾ ಮುಂದಾಳುಗಳು ಮಾತಾಡಿದ್ದನ್ನು ಕೇಳಿದರೆ ಅವರಿಗೊಂದು ದೊಡ್ಡ ಒಂದು ಆತಂಕ ಇನ್ನೂ ಕಾಡ್ತಾ ಇದೆ. ಮನೆಗಳಲ್ಲಿ, ಸಮಾಜದಲ್ಲಿ, ಸರ್ಕಾರಿ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲಿಯೂ ಕೂಡ ಮಹಿಳೆಗೆ ಕೊಡಬೇಕಾದಂಥ ಗೌರವವನ್ನು ಇನ್ನೂ ಸರಿಯಾಗಿ ಕೊಡ್ತಾ ಇಲ್ಲ. ಮಹಿಳೆಗೆ ಸಲ್ಲಬೇಕಾದಂಥ ಗೌರವ ಮತ್ತು ಘನತೆ ಸರಿಯಾಗಿ ದಕ್ತಾ ಇಲ್ಲ. ಮಹಿಳೆಯ ಸೇವೆಯನ್ನು ಸರಿಯಾಗಿ ಪರಿಗಣಿಸ್ತಾ ಇಲ್ಲ. ಈ ಥರದ ಧ್ವನಿಗಳು ಕೇಳಿಬರ್ತಾ ಇದ್ದಾವೆ. ಪುರುಷರು ಇನ್ನೂ ಬಹಳ ಬದಲಾಗಲಿಕ್ಕುಂಟು. ಪುರುಷರು ಹಿಂದೆ ನಡ್ಕೊಳ್ತಿದ್ರಲ್ಲ ಅದೇ ರೀತಿ ಈಗಲೂ ಕೂಡ ನಡ್ಕೊಳ್ತಾ ಇದ್ದಾರೆ. ಹಿಂದಿನ ಕಾಲವೇ ಬೇರೆ, ಈಗಿನ ಕಾಲವೇ ಬೇರೆ. ಈಗ ಜನತಂತ್ರ ವ್ಯವಸ್ಥೆಯಲ್ಲಿ ಸರ್ವರು ಸಮಾನ. ಹೆಣ್ಣಾಗಲಿ ಗಂಡಾಗಲಿ, ಗ್ರಾಮೀಣ ಪ್ರದೇಶ ಜನರಾಗಲಿ, ನಗರ ಪ್ರದೇಶ ಜನರಾಗಲಿ, ಸ್ಲಮ್ ಡ್ವೆಲ್ಲರ್ಸ್ ಆಗಲಿ ಅಥವಾ ಅರಣ್ಯವಾಸಿಗಳಾಗಲಿ, ಯಾರೇ ಆಗಲಿ, ಒಂದು ವ್ಯಕ್ತಿ ಒಂದು ಮತ ಅಂದರ್ಥ ಪ್ರತಿಯೊಬ್ಬರಿಗೂ ಗೌರವ ಇದೆ ಅಂತ ಸಂವಿಧಾನ ಹೇಳುತ್ತಲ್ವ. ಅದನ್ನು ಸರಿಯಾಗಿ ಪರಿಪಾಲಿಸ್ತಾ ಇಲ್ಲ. ಮಹಿಳೆಯನ್ನು ಘನತೆಯಿಂದ ನಡೆಸ್ಕೊಳ್ತಾ ಇಲ್ಲ ಅನ್ನೋ ವಿಚಾರನ ತುಂಬ ಜನರು ಹೊರಹಾಕಿದ್ದಾರೆ. ಇದರಲ್ಲಿ ಸತ್ಯ ಕೂಡ ಇದೆ. ನಾವು ಗಮನಿಸಬೇಕು, ಹಿಂದೆ ನಮಗೆ ಕೊಟ್ಟಿದ್ದಂಥ ಸಂಸ್ಕಾರ ಮತ್ತು ಮಹಿಳೆಯರು ಕುರಿತಂಥ ವಿಚಾರಗಳು ಬೇರೆಯೇ ಆಗಿದ್ವು. ಸಣ್ಣ ಉದಾಹರಣೆ ನಿಮಗೆ ಕೊಡೋದಾದರೆ, ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯನ್ನು ಚಿತ್ರಿಸಿರುವಂಥ ವಿಷಯ, ಅದೇ ಸೀತೆಯನ್ನು ಕುವೆಂಪುರವರು ತನ್ನ ರಾಮಾಯಣ ದರ್ಶನಂನಲ್ಲಿ ಚಿತ್ರಿಸಿರೋ ರೀತಿಗೂ ಬಹಳ ವ್ಯತ್ಯಾಸ ಇದೆ. ರಾಮಾಯಣ ದರ್ಶನದಲ್ಲಿ ಕುವೆಂಪುರವರು ಚಿತ್ರಿಸಿರೋ ಸೀತೆ ಘನತೆಯುಳ್ಳ ವ್ಯಕ್ತಿಯಾಗಿ ಕಣ್ಣಿಗೆ ಗೋಚರ ಆಗ್ತಾರೆ, ಗೌರವವನ್ನು ಹೊಂದಿರುವಂಥ ವ್ಯಕ್ತಿಯಾಗಿ ಗೋಚರ ಆಗ್ತಾರೆ. ಶ್ರೀರಾಮನು ಕೂಡ ಸೀತೆಯನ್ನು ಬಹು ಗೌರವದಿಂದ ಕಾಣುವಂಥ ವ್ಯಕ್ತಿಯಾಗಿ ಅವರು ಚಿತ್ರಿಸಿದ್ದಾರೆ. ಇದು ಬಹಳ ಮುಖ್ಯವಾದ ಆ್ಯಕ್ಚುಲಿ. ಹಿಂದೆ ಮಹಾರಾಜಗಳು ಕೂಡ ತನ್ನ ಹೆಂಡತಿನ ಯಾರು ಕೂಡ ಹೋಗು ಬಾ ಅಂತ ಏಕವಚನ ಯಾರು ಕರೀತಿರಲಿಲ್ಲ. ರಾಣಿಯರನ್ನ ಹೋಗಿ ಬನ್ನಿ ರಾಣಿಯರಿಂದಲೇ ಕರಿತಿದ್ರು. ಆದರೆ ನಾವು ಸಾಮಾನ್ಯ ಜನರು ನಮ್ಮ ಮನೆಯಲ್ಲಿ
ನಮ್ಮ ಮಡದಿಯರನ್ನ, ನಮ್ಮ ಮರ್ದಂಗಿಯರನ್ನ ಹೇಗೆ ಕರಿತೀವಿ? ಹೋಗೆ, ಬಾರೆ. ಇನ್ನು ಕೆಲವು ಕಡೆ ಅವ್ರ ಹೆಂಡತಿ ಅಂತಲೂ ಹೇಳೋಕ್ಕಲ್ಲ, ಅವನ ಹೆಂಗಸು ಅಂತಲೂ ಹೇಳ್ತಾರೆ. ಅಂದರೆ ಅಷ್ಟು ಒರಟಾಗಿ ಮಾತಾಡುವಂಥ ಗಂಡಸುಗಳು ಇದ್ದೀವಿ. ಈಗ ಮಹಿಳೆಯರು ತನ್ನ ಪುರುಷನನ್ನು ಅಥವಾ ತನ್ನ ಗಂಡನನ್ನು ಹೋಗಿ ಬನ್ನಿ ಅಂತ ಕರೆಯುವಾಗ ನಾವ್ಯಾಕೆ ಪುರುಷರು ಹೆಂಡತಿಯನ್ನು ಹೋಗಿ ಬನ್ನಿ ಅಂತ ಕರಿಬಾರ್ದು? ಕರೆದ್ರೆ ಏನಾಗುತ್ತೆ? ಯಾಕೆ ಕರಿಬಾರ್ದು ಅಂತ ಪ್ರಶ್ನೆ. ತಮ್ಮ ಮುಂದೆ ಒಂದು ಉದಾಹರಣೆ ಕೊಡ್ತೀನಿ. ನಾವು ವಿವಾಹ ಆದಾಗ ನಾನು ನಿರ್ಧಾರ ಮಾಡಿದೆ, ನಮ್ಮ ಮನೆಯವ್ರನ್ನ ನಾನು ಹೋಗಿ ಬನ್ನಿ ಅಂತ ಕರೆಯೋಕ್ಕೆ ಅಂತೇಳಿ. ನಾನು ಕರೆಯೋಕ್ಕೆ ಶುರು ಮಾಡಿದ ತಕ್ಷಣವೇ ನಮ್ಮ ಬಂಧುಗಳು, ನೆಂಟರುಗಳು, ಸಮಾಜದವರೆಲ್ಲ, ಏನು ಹಿಂಗೆ ಕರಿತೀರಲ್ಲ ನೀವು, ಹೋಗ್ಬಾ ಅಂತ ಕರೆದ್ರೆ ಆಗಲ್ವಾ ಅಂತೇಳಿ ಪ್ರಶ್ನೆ ಕೇಳ್ತಿದ್ರು. ಅದಕ್ಕೆ ನಮ್ಮ ಅಕ್ಕನೂ ಒಂದು ಪ್ರಶ್ನೆ ಕೇಳಿದ್ರು, ಏನಪ್ಪ ನೀನು ನಿನ್ನ ಹೆಂಡ್ತಿನ ಹಿಂಗೆ ಕರಿತೀಯಲ್ಲ, ಹೋಗ ಬರೀ ಅಂದ್ರೆ ಆಗಲ್ವಾ ಅಂತ ಅಂದರು. ಅದಕ್ಕೆ ನಾನು ಹೇಳಿದೆ, ನಿನ್ನ ಗಂಡ ನಿನ್ನನ್ನು ಹೋಗಿ ಬನ್ನಿ ಅಂತ ಅಂದರೆ ನಿನಗೆ ಬೇಜಾರಾಗುತ್ತಾ ಅಂತ. ಬೇಜಾರಾಗಲಿ, ಖುಷಿನೇ ಆಗುತ್ತೆ, ಅದು ಕರಿಬೇಕಲ್ಲ ಮೂದೇವಿ ಅಂತ ಹೇಳಿ ನನ್ನ ಅಕ್ಕ ಹೇಳಿದ್ದುಂಟು, ನನಗೆ ಜ್ಞಾಪಕ ಉಂಟು. ಅಂದರೆ ಗಂಡಸರುಗಳು ಹೆಂಡತಿಯರನ್ನ ಏಕವಚನದಲ್ಲಿ ಕರೆಯೋದು ಒಂದು ಪದ್ಧತಿಯಿಂದ ಬಂದಿದೆ. ಅದು ನಮ್ಮ ಹಕ್ಕು ಅಂತ ತಿಳ್ಕೊಂಬಿಟ್ಟಾರೆ. ಆ್ಯಕ್ಚುಲಿ ಹಕ್ಕಲ್ಲ, ಅದು ಅವ್ರದ್ದು ಉಡಾಫೆ. ಸೊ ಮಹಿಳೆಯರನ್ನು, ಮನೆಯ ಮಡದಿಯನ್ನು, ಅರ್ಧಾಂಗಿಯನ್ನು ತುಂಬ ಗೌರವದಲ್ಲಿ ಕಾಣಬೇಕಾದ್ದು ನಮ್ಮ ಕರ್ತವ್ಯ ಕೂಡ. ಸೊ ಹೀಗಿರುವಾಗ ಮನೆಯಲ್ಲಿ ಗಂಡು ಮಗು ಹುಟ್ಟಲಿ, ಹೆಣ್ಮಗು ಹುಟ್ಟಲಿ, ಅವರಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವನ ರೂಪಿಸಲಿಕ್ಕೆ ಮಾರ್ಗದರ್ಶನ ನೀಡಬೇಕು. ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಕಲಿಸ್ಬೇಕು. ಹೆಣ್ಣಿಂದ ಈ ಕೆಲಸ, ಗಂಡಿಂದ ಆ ಕೆಲಸ ಅಂತ ಪ್ರಶ್ನೆ ಇಲ್ಲ. ಎಲ್ಲವನ್ನೂ ಎಲ್ಲರೂ ಮಾಡೋ ಹಾಗಿದ್ದು ಗೊತ್ತಿದ್ದರೆ ಅವ್ರ ಬದುಕು ಇನ್ನೂ ಚೆನ್ನಾಗಾಗುತ್ತೆ. ಹಾಗಾಗಿ ವ್ಯಕ್ತಿ ಗೌರವ ಮನೆಯಿಂದನೇ ಪ್ರಾರಂಭ ಮಾಡಬೇಕು. ಹೆಣ್ಣಿಗೆ ಕೊಡೋ ಗೌರವ ಮನೆಯಿಂದನೇ ಪ್ರಾರಂಭ ಆಗಬೇಕು. ಮನೆಯಿಂದ ಪ್ರಾರಂಭ ಆದರೆ ಅವರು ತನ್ನ ಹಕ್ಕನ್ನು ಪ್ರತಿಪಾದಿಸುವಂಥ ವಿಷಯವನ್ನು ತನ್ನ ಸಮಾಜದಲ್ಲೂ ಕೂಡ ಅವಳು ನಿರೀಕ್ಷೆ ಮಾಡ್ತಾಳೆ ಮಹಿಳೆ. ಹಾಗಾಗಿ ಮನೆಯಿಂದನೇ ಮಹಿಳೆ ಗೌರವ ಪ್ರಾರಂಭ ಆಗಬೇಕು. ಇತ್ತೀಚೆಗೆ ನಾನು ಸರ್ಕಾರಕ್ಕೊಂದು ಮನವಿ ಸಲ್ಲಿಸಿದ್ದೆ. ಏನಂತ ಅಂದರೆ, ಈ NREGA ಕೆಳಗಡೆ ಒಂದು ಕಾರ್ಯ ಮಾಡಿದರೆ, ಅಂದರೆ ಹಳ್ಳಿಗಳಲ್ಲಿ ರಸ್ತೆ ಕೆಲಸನೋ, ಕೆರೆ ಹೂಳೆತ್ತ ಕೆಲಸನೋ ಅಥವಾ ಬೇರೆ ಇನ್ಯಾವ ಕೆಲಸ ಮಾಡಿದರೆ ಒಂದು ಮಾನವ ದಿನ ಅಂಥೇಳಿ ಅದಕ್ಕೆ ಒಂದು ₹300 ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ನಾವು ಒಂದು ಹೇಳಿದ್ವಿ, ಓಕೆ, ರಸ್ತೆಗೆ ಮಣ್ಣು ಹಾಕೋದು ಅಥವಾ ಕೆರೆಯಲ್ಲಿ ಹೂಳು ತೆಗೆಯೋದು ಮಾತ್ರ ಕೆಲಸ ಅಲ್ಲ. ಮನೆಯಲ್ಲಿ ತಾಯಿ ಇರ್ತಾರೆ. ತಾಯಿ ಅಂತ ಅಂದರೆ ಎಲ್ಲವನ್ನೂ ನಿಭಾಯಿಸೋರು, ಮನೆಯನ್ನು ನಿಭಾಯಿಸ್ತಾರೆ, ಮನೆ ಜನಕ್ಕೆಲ್ಲ ಅಡುಗೆ ಮಾಡಿಕೊಡ್ತಾರೆ, ಪಾತ್ರೆಗಳನ್ನು ತೊಳಿತಾರೆ, ಎಲ್ಲರಿಗೂ ಸ್ನಾನ ವಗೇರನ ಏರ್ಪಡಿಸ್ತಾರೆ, ದೇವ್ರ ಪೂಜೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ, ಇಡೀ ಮನೆಯನ್ನು ಅಚ್ಚುಕಟ್ಟಾಗಿ ಅವರು ನಿಭಾಯಿಸ್ತಾರೆ. ಕೈತೋಟ ಇದ್ದರೆ ಕೈತೋಟನ ನಿಭಾಯಿಸ್ತಾರೆ, ಮರಗಿಡಗಳನ್ನ ಬೆಳೀತಾರೆ, ಎಲ್ಲವನ್ನೂ ಆಕೆ ಮಾಡ್ತಾರಲ್ಲ, ಅವರಿಗೆ ನಾವು ಒಂದು ಮಾನವ ದಿನ ಅಂಥೇಳಿ ಗುರುತಿಸಿ ಒಂದು ವರ್ಷದಲ್ಲಿ 200ರಿಂದ 250 ಮಾನವ ದಿನವನ್ನು ಪ್ರತಿ ಮನೆ ತಾಯಿಯೂ ಕೂಡ NREGA ಕೆಳಗಡೆ ನೀವು ಗೌರವಿತ ಕೊಡಬೇಕು. ಅಂದರೆ 300 × 300 ಅಂದರೆ ಎಷ್ಟು ಆಯ್ತಾಗ? ಅಷ್ಟು ಹಣವನ್ನು ಅವ್ರಿಗೆ ಕೊಡೋಕ್ಕೆ ಶುರು ಮಾಡಿದರೆ ಆ ತಾಯಿ ಮನೆಯನ್ನು ಇನ್ನೂ ಚೆನ್ನಾಗಿ ನಿಭಾಯಿಸ್ತಾರೆ. ಅಂದರೆ ಅವರ ಶ್ರಮಕ್ಕೆ ಇನ್ನೂ ಹೆಚ್ಚು ಗೌರವ ಸಿಗ್ದಂಗೆ ಆಗುತ್ತೆ. ಮತ್ತು ಅವರು ಮನೆಯಲ್ಲಿ ಕೆಲಸ ಮಾಡುವಂಥ ಕೆಲಸ ಅದು ದೇಶ ಕಟ್ಟೋ ಕೆಲಸ. ಒಂದು ಕುಟುಂಬ ಚೆನ್ನಾಗಿ ಆದರೆ, ಕುಟುಂಬದಲ್ಲಿ ಬರೋ ವ್ಯಕ್ತಿಗಳೆಲ್ಲವೂ ಚೆನ್ನಾಗಿ ರೂಪುಗೊಂಡ್ರೆ ಅದು ದೇಶಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ದೇಶ ಕಟ್ಟೋದು ಅಂತ ಅಂದರೆ ಇನ್ನೆಲ್ಲೋ ಕಟ್ಟೋದಲ್ಲ, ಅದು ಮನೆಯಿಂದನೇ ದೇಶ ಕಟ್ಟಬೇಕು. ಸೊ ಹಾಗಾಗಿ ಮನೆಯಲ್ಲಿ ಕೂಡ ತಾಯಿಗೆ ಗೌರವ, ಮನೆಯಲ್ಲಿ ಮಹಿಳೆಗೆ ಗೌರವ, ಇವೆಲ್ಲವನ್ನು ನಾವು ಕೊಡ್ತಾ ಬೆಳೀತಾ ಬಂದರೆ ಒಂದು ಬಹಳ ದೊಡ್ಡ ಶಕ್ತಿ ಆಗ್ತೀವಿ. ಈಗ ಮನುಷ್ಯರು ನಾವು ಒಂದು ಗಮನಿಸಬೇಕು, ನಮಗೆ ದಾರಿದೀಪ ಆಗಿರುವಂಥ ಅಥವಾ ಬೆಳಕಿನ ಕಿರಣಗಳಾಗಿ ನಮ್ಮ ಮುಂದೆ ಇರುವಂತಹ ನಮ್ಮ ಹಿರಿಯರನ್ನ ನೋಡೋಣ. ಗಾಂಧೀಜಿ ಅವರ ಶ್ರೀಮತಿನ ಹೇಗೆ ನೋಡ್ತಾಯಿದ್ರು, ಅಂಬೇಡ್ಕರ್ ಅವರ ಶ್ರೀಮತಿನ ಹೇಗೆ ನೋಡ್ತಾಯಿದ್ರು, ಅದೇ ರೀತಿ ಮಹಾತ್ಮ ಪುಲೆ ಹೇಗೆ ಅವರ ಶ್ರೀಮತಿನ ಹೇಗೆ ನೋಡ್ತಾಯಿದ್ರು, ಬಾಬು ಜಗಜೀವನ್ ರಾಮ್ ಅವ್ರ ಶ್ರೀಮತಿನ ಹೇಗೆ ನೋಡ್ತಾಯಿದ್ರು, ಕುವೆಂಪು ಅವರ ಶ್ರೀಮತಿನ ಹೇಗೆ ನೋಡ್ತಾಯಿದ್ರು, ಇವನ್ನೆಲ್ಲ ನೀವು ಗಮನಿಸಬೇಕು. ಬಿಡಿ, ಶ್ರೀಕೃಷ್ಣ ತನ್ನ ರಾಧೆಯನ್ನು ಹೇಗೆ ನೋಡ್ತಾಯಿದ್ರು ಅನ್ನೋದು ಇನ್ನೊಂದು ಥರದ ಕಥೆ. ಆದರೆ ಅವರೆಲ್ಲರೂ ಕೂಡ ನಮ್ಮ ಮುಂದೆ ಗೌರವದಿಂದ ಅವರವರ ಮನೆಯ ತಾಯಂದಿರನ್ನ ಎಷ್ಟು ಚೆನ್ನಾಗಿ ಗಮನಿಸಿದ್ದಾರೆ, ತನ್ನ ಮಡದಿಯರನ್ನ ಎಷ್ಟು ಚೆನ್ನಾಗಿ ಗಮನಿಸಿದ್ದಾರೆ, ಅವು ನಮಗೆ ದಾರಿದೀಪ ಆಗಬೇಕು. ಅದನ್ನೇನು ಕಲಿಯೋದೇ ಇಲ್ಲ ನಾವು.
ನಾವು ಬೇಕಾಬಿಟ್ಟು ನಡ್ಕೊಳ್ತಾ ಇರ್ತೀವಿ. ಅಂದರೆ ಪ್ರತಿ ಮನೆಯಲ್ಲೂ ಕೂಡ ಮಹಿಳೆಗೆ ಒಂದು ಘನತೆ ಗೌರವವನ್ನು ಕೊಡದೇ ಅವರು ಒಂದು ಸದಾ ಚಿಂತೆಯಲ್ಲಿ, ಒಂದು ಕೊರತೆಯಲ್ಲಿ ಬಾಳುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಅಷ್ಟೇ ಅಲ್ಲ, ಮಕ್ಕಳ ಎದುರುಗಡೆಗೆ ತಾಯಂದಿರನ್ನ ಹಿಡ್ಕೊಂಡು ಹೊಡೆಯೋ ಅಪ್ಪಂದಿರು ಇದ್ದಾರೆ. ಭಾಳ ವಿಚಿತ್ರ ಅದಲ್ವಾ? ಅಷ್ಟೇ ಅಲ್ಲ, ತಾಯಿನ ಅಷ್ಟು ವಯಸ್ಸಿನ ತಾಯಿನೂ ಕೂಡ ಹಂಗಿಸುವಂಥ ಅಪ್ಪಂದಿರು ಇದ್ದಾರೆ. ಅವರಿಗೆ ಕೆಲವು ಟೈಮಲ್ಲಿ ಮಕ್ಕಳು ಮತ್ತು ತಾಯಿ ಇಬ್ಬರು ಸೇರಿ ಅವರಿಗೆ ಧಮಕಿ ಹಾಕಿ ಅವ್ರನ್ನ ಹದಕ್ಕೆ ತಂದಿರೋ ಸಂದರ್ಭಗಳು ಇದ್ದಾವೆ. ಅದು ಬೇಕಾಗ್ತವನ್ನ ಸರಿಯಾ. ಆದರೆ ಅವ್ರಿಗೆ ಆ ಉದ್ದಟತನ ಎಲ್ಲಿಂದ ಬಂತು, ಯಾಕೆ ಬಂತು ಅಂದರೆ ನಮ್ಮ ಪರಂಪರೆಯಲ್ಲಿ ಗಂಡಸರು ಹೀಗೆ ನಡ್ಕೊಂಡು ತಪ್ಪಲ್ಲ ಅಂಥೇಳಿ ನಾವು ಬಂದಿರೋದ್ರಿಂದ ಈ ಥರ ನಡೀತಾ ಇದೆ. ಅದು ಕೂಡದು, ಅದು ನಿಲ್ಲಿಸ್ಬೇಕು ನಾವಿನ್ನು. ಇದು ಡೆಮೊಕ್ರೆಟಿಕ್ ಸೊಸೈಟಿ, ವಿದ್ಯಾವಂತ ಸಮಾಜ, ಆಧುನಿಕ ಸಮಾಜ. ಈಗ ಎಲ್ರಿಗೂ ಗೌರವ ಬೇಕು. ಮಹಿಳೆ ಆಗಲಿ, ಪುರುಷರಾಗಲಿ, ಅವರು ಯಾವುದೇ ಸಮುದಾಯ ಆಗಲಿ, ಪ್ರತಿಯೊಬ್ಬರಿಗೂ ಒಂದು ಘನತೆ ಗೌರವ ಅಂತಿದೆ. ಅದನ್ನು ಕಾಪಾಡಲೇಬೇಕು, ಅದನ್ನು ಗೌರವಿಸಲೇಬೇಕು. ಹಾಗಿರುವಾಗ ಮಹಿಳೆಯನ್ನು ಸಮಾನತೆಯಿಂದ ಗಮನಿಸೋದು, ಸಮಾನ ಅವಕಾಶಗಳನ್ನ ನೀಡೋದು, ಅವರಿಗೆ ಸಲ್ಲಬೇಕಾದಂಥ ಎಲ್ಲ ಗೌರವವನ್ನು ಸಲ್ಲಿಸೋದು ಭಾಳ ಭಾಳ ಮುಖ್ಯ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಅವ್ರನ್ನ ನಾವು ಸಂಪೂರ್ಣವಾಗಿ ದೇಶದ ಅಭಿವೃದ್ಧಿಗೆ, ಮನೆಯ ಅಭಿವೃದ್ಧಿಗೆ ಬೆಳೆಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವ್ರನ್ನ ನಾವು ಸಂಪೂರ್ಣವಾಗಿ ಮನೆಯ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ, ಸಮಾಜ ಅಭಿವೃದ್ಧಿಗೆ ಬೆಳೆಸ್ಕೊಂಡೇ ಆದಲ್ಲಿ ಸಮಾಜ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದುತ್ತೆ. ಅಷ್ಟೇ ಅಲ್ಲ, ಒಂದು ಆರೋಗ್ಯಕರವಾದ ಸಮಾಜವೂ ಕೂಡ ಆಗಿ ರೂಪುಗೊಳ್ಳುತ್ತದೆ. ನಾವೆಲ್ಲರೂ ಇನ್ನೂ ಅಂಚಂಚಲೇ ಇದ್ದೀವಿ. ವ್ಯಕ್ತಿಯ ಸಂಪೂರ್ಣ ಶಕ್ತಿಯನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೇ ಇಲ್ಲ. ಹಾಗಾಗಿ ಮಹಿಳೆಯರ ಸಾಮರ್ಥ್ಯವನ್ನು ನಾವು ಹೆಚ್ಚು ಬಳಸೋಕ್ಕೆ ಶುರು ಮಾಡಿದರೆ ನಮ್ಮ ದೇಶದ ಜನಸಂಖ್ಯೆಯ ಅರ್ಧ ಭಾಗದಷ್ಟು ಜನಸಂಖ್ಯೆ ಒಂದು ಪ್ರಬುದ್ಧತೆಯನ್ನು ತೋರಿಸುತ್ತೆ. ಅಷ್ಟಲ್ಲಿ ದೇಶದ ಅಭಿವೃದ್ಧಿಗೆ ಅವರು ದೊಡ್ಡ ಕಾಂಟ್ರಿಬ್ಯೂಷನ್ ಕೂಡ ಮಾಡ್ತಾರೆ. ಹಾಗಾಗಿ ಮಹಿಳೆಯರನ್ನು ಸಮಾನತೆಯಿಂದ ಕಾಣೋದು ಬಹಳ ಬಹಳ ಮುಖ್ಯ. ಗಂಡಸರು ತಮ್ಮ ಹಳೆಯ ಮನಸ್ಥಿತಿಯನ್ನು ಬಿಟ್ಟು ಹೊಸ ಮನಸ್ಥಿತಿಯನ್ನು ಈಗೂಡಿಸ್ಕೊಳ್ಬೇಕು. ಎಲ್ಲ ಕೆಲಸವನ್ನು ಎಲ್ಲರೂ ಮಾಡೋ ಹಾಗೆ ಆಗಬೇಕು. ಇದನ್ನು ಹೆಣ್ಣೇ ಮಾಡಬೇಕು, ಇದು ಗಂಡೇ ಮಾಡ್ಕೋದು ಪ್ರಶ್ನೆಗಳೇನಿಲ್ಲ. ಯಾರಿಗೆ ಏನೇನು ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಎಲ್ಲ ಕೆಲಸಗಳನ್ನು ಎಲ್ಲರೂ ಮಾಡಿದರೆ ಅದಕ್ಕೊಂದು ಘನತೆ ಕೂಡ ಇರುತ್ತೆ. ಈಗ ಒಂದು ಕಾಲದಲ್ಲಿ ಆಡಳಿತದಲ್ಲಿ ಬರೀ ಗಂಡಸರೇ ಇರ್ತಿದ್ರು. ಈಗ ಮಹಿಳೆಯರು ಬಂದ್ದಾರೆ, ಜಿಲ್ಲಾಧಿಕಾರಿಗಳಾಗಿದ್ದಾರೆ, ವೈಸ್ ಚಾನ್ಸಲರಾಗಿದ್ದಾರೆ. ಅಷ್ಟೇ ಏಕೆ, ಬಸ್ಗಳಲ್ಲಿ ಡ್ರೈವರ್ಗಳಾಗಿದ್ದಾರೆ, ಕಂಡಕ್ಟರ್ಗಳಾಗಿದ್ದಾರೆ. ಕಚೇರಿಗಳಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಮಹಿಳೆಯರೇ ಈಗ ಕೆಲಸ ಮಾಡ್ತಾರೆ. ಸೊ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಂತೂ ಹೆಚ್ಚು ಮಹಿಳೆಯರೇ ಬಂದ್ದಾರೆ. ಹೀಗೆ ನೋಡುವಾಗ ಎಲ್ಲ ಕ್ಷೇತ್ರದಲ್ಲಿಯೂ ವಿಮಾನದ ಹಿಡಿದು ಬೈಕ್ ಓಡಿಸೋವರೆಗೂ ಕೂಡ ಮಹಿಳೆಯರೆಲ್ಲ ತಮ್ಮ ಇದನ್ನು ಬುದ್ಧಿವಂತಿಕೆಯನ್ನು, ತಮ್ಮ ಕೌಶಲ್ಯವನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವೈಜ್ಞಾನಿಕ ಯುಗದಲ್ಲಿ, ತಾಂತ್ರಿಕತೆಯ ಒಂದು ಉತ್ತುಂಗದ ಸ್ಥಿತಿಯಲ್ಲಿ ಎಲ್ಲರೂ ಎಲ್ಲವನ್ನೂ ಮಾಡಬಹುದು. ಆ ಜ್ಞಾನ ಒಂದಿದ್ದರೆ ಸಾಕು, ಆ ಕೌಶಲ್ಯ ಒಂದಿದ್ದರೆ ಸಾಕು. ಅಲ್ಲಿ ಹೆಣ್ಣೆ ಆಗಬೇಕು, ಗಂಡೇ ಆಗಿರ್ಬೇಕು ಅಂತೇನಿಲ್ಲ. ಹಾಗಾಗಿ ನಾನು ಕೇಳೋದು, ಪ್ರತಿ ಮನೆಯಲ್ಲಿ ಮಹಿಳೆಯನ್ನು, ಹೆಣ್ಣು ಮಕ್ಕಳನ್ನು ಗೌರವದಲ್ಲಿ ಕಾಣುವಂತಹ, ಸೂಕ್ತವಾದ ಮಾರ್ಗದರ್ಶನ ಮಾಡುವಂತಹ, ಅವ್ರಿಗಿರೋ ಸಾಮರ್ಥ್ಯ ತಕ್ಕಂತೆ ಅವ್ರಿಗೆ ಕೆಲಸವನ್ನು ಹಚ್ಚುವಂತಹ ಒಂದು ಕೆಲಸ ಮಾಡಿದರೆ ಪ್ರತಿ ಮನೆಯಲ್ಲಿ ಕೂಡ ಹೆಣ್ಮಗು ಚೆನ್ನಾಗಿ ಅರಳುತ್ತೆ, ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಂಡು ಕುಟುಂಬಕ್ಕೆ, ಸಮಾಜಕ್ಕೆ ಬೆಳಕಾಗ್ತಾರೆ. ಅದನ್ನು ಪ್ರತಿಯೊಬ್ಬರು ಮಾಡಬೇಕು ಅನ್ನೋದು ಇಲ್ಲಿ ಭಾಳ ಮುಖ್ಯವಾದ್ದು. ಇಲ್ಲಿ ಯಾರು ದೂರ ಹೋಗಿಲ್ಲ. ಪ್ರತಿ ಮನೆಯಲ್ಲಿ ಗಂಡಸರು ಬದಲಾದರೆ ಇಡೀ ದೇಶವೂ ಬದಲಾಗುತ್ತೆ. ಸೊ ಇದನ್ನು ಬೇಡ ಅಂತ ಹೇಳಿದ್ರೆ ಯಾರು? ಬದಲಾಗಕ್ಕೆ ಸಾಧ್ಯವೂ ಉಂಟು. ಎಷ್ಟು ನಿಮಗೆ ಗಾಂಧಿ ಚರಿತ್ರೆ ನೀವು ತಿಳ್ಕೊಂಡ್ರೆ, ಗಾಂಧಿಯ ಪರ್ಸನಲ್ ಲೈಫ್ನ ತಗೊಂಡ್ರೆ, ಗಾಂಧಿ ಅವರ ಮಡದಿಯನ್ನೇ ಮಾತಿನ ಕಲಹದಲ್ಲಿ ಹೊರಹಾಕಿದ್ದು ಉಂಟು. ಅವರೇನು ಬೇಜಾರು ಮಾಡಿ ಕಳೆದಾನೆ. ಅವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಮನೆಯ ಬಾಗಿಲಲ್ಲಿ ರಾತ್ರಿಯಲ್ಲೇ ಕಳೆದಿದ್ದಾರೆ. ಬೆಳಗ್ಗೆ ಎದ್ದು ಮರ್ಕಗೊಂಡ ಗಾಂಧಿ ಕ್ಷಮೆ ಕೇಳಿ ಒಳಗೆ ಕರ್ಕೊಳ್ತಾರೆ. ಅಂದರೆ ಗಾಂಧಿಯ ಮನಸ್ಪರಿವರ್ತನೆಯೂ ಕೂಡ ಅವರ ಶ್ರೀಮತಿ ಮಾಡಿದರು. ಇದು ಬಹಳ ಮುಖ್ಯವಾದ್ದು. ಹಾಗೆ ಪ್ರತಿ ಮನೆಯಲ್ಲಿಯೂ ಕೂಡ ಯಾರು ಮಹಿಳೆಯರ ಮಾತುಗಳನ್ನು ಆಲಿಸ್ತಾರೆ, ಅವರ ಮಾತುಗಳಿಗೆ ಯಾರು ಗೌರವ ಕೊಟ್ಟು ಅವರ ಮಾತನ್ನು ಪಾಲಿಸ್ತಾರೆ, ಆ ಮನೆಗಳು ಚೆನ್ನಾಗೇ ಇರ್ತವೆ. ಸೊ ಅಂದರೆ ವಿವೇಚನ ರಹಿತವಾಗಿ ಮಹಿಳೆ ಅಲ್ವಾ, ಅವ್ರ ಮಾತು ಏನು ಕೇಳಬೇಕು ಅನ್ನೋ ಒಂದು ಉಡಾಫೆ ಮಾಡಿದರೆ ತಪ್ಪಾಗುತ್ತೆ. ಹಾಗಾಗಿ ಅವರು ಒಳ್ಳೆಯ ಸಲಹೆ ಕೊಟ್ಟರೆ, ಬುದ್ಧಿವಂತಿಕೆ ಸಲಹೆ ಕೊಟ್ಟರೆ, ಅದನ್ನು ಸ್ವೀಕರಿಸಿ ಅನುಸರಿಸಿದರೆ ಮನೆ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನೆಯ ಗಂಡಸು ಕೂಡ
ಮನೆಯ ಗಂಡು ಕೂಡ ಮನೆಯಲ್ಲಿ ಹೆಣ್ಮಕ್ಳನ್ನ, ತಾಯಂದಿರನ್ನ, ಮನೆಗೆ ಬರೋ ಸೊಸೆನ ಪ್ರೀತಿ ಗೌರವದಿಂದ ಕಂಡ್ರೆ ಅವರು ಆ ಮನೆಗೆ ಒಂದು ಬೆಳಕಾಗ್ತಾರೆ. ಹೊರಗಿಂದ ಬಂದ ಹೆಣ್ಮಗಳು ಇನ್ನೂ ಹೆಚ್ಚಾಗಿ ಸಾಮಾನ್ಯವಾಗಿ ಈಗ ಪರ್ಟಿಕ್ಯುಲರ್ ಈಗಂತೂ ಅವರವರ ಮನೆಯಲ್ಲಿ ಕಷ್ಟಪಟ್ಟು ಬೆಳೆಸಿರ್ತಾರೆ, ಚೆನ್ನಾಗಿ ಓದಿಸಿರ್ತಾರೆ, ಚೆನ್ನಾಗಿ ಸಾಕಿರ್ತಾರೆ. ಅದೆಲ್ಲ ಬಿಟ್ಟು ಒಂದು ಮದುವೆ ಮಾಡಿ ಕಳಿಸಿದಾಗ ಗಂಡನ ಮನೆಗೆ ಬರಬೇಕು, ಇಲ್ಲಿ ಹೊಸ ವಾತಾವರಣ, ಇಲ್ಲಿ ಅವಳನ್ನ ಹೊರಗಿನವ್ರ ಥರನೇ ನೋಡಿದರೆ ಅವರು ಹೊಂದ್ಕೊಳ್ಳೋದಾದ್ರು ಹೇಗೆ? ಒಂದು ಗಿಡವನ್ನು ಒಂದು ಹೊಸ ಜಾಗದಲ್ಲಿ ನೆಟ್ಟಾಗ ಅದನ್ನು ಆರೈಕೆ ಮಾಡಿ, ರಕ್ಷಣೆ ಮಾಡಿ ಬೆಳೆಸಿದರೆ ಅಲ್ಲಿ ಮರವಾಗಿ ಬೆಳೀತದೆ. ಹಾಗೆಯೇ ಒಂದು ಹೆಣ್ಮಗಳು ಹೊರಮನೆಯಿಂದ ಬಂದು ಇಲ್ಲೊಂದು ಮನೆಗೆ ಗಂಡನ ಮನೆ ಸೇರಿದಾಗ ಕೂಡ ತಾನು ಈ ಮನೆಯ ವ್ಯಕ್ತಿ, ಈ ಮನೆ ನನ್ನ ಮನೆ ಅಂತ ಹೇಳಿ ಅಲ್ಲಿ ಹೊಂದ್ಕೊಳ್ಳೋ ತನಕ ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಂಡು ಅವ್ರನ್ನ ನಮ್ಮ ವ್ಯಕ್ತಿಯಾಗಿ ರೂಪಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗುತ್ತೆ ಪ್ರತಿ ಕುಟುಂಬಕ್ಕೂ. ಇಂಥ ಕೆಲಸವನ್ನು ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಮಾಡಲೇಬೇಕು. ಅದು ಬಿಟ್ಟು ಆ ಮಕ್ಕಳನ್ನ ಮನನೊಯಿಸೋದೆಲ್ಲ ಮಾಡಿದರೆ ತೊಂದರೆ ಆಗುತ್ತೆ. ನಾವು ಮಹಿಳೆಯರನ್ನ ನಾವು ಬೆಳವಣಿಗೆ ಗಮನಿಸೋ ಅಂತ ಹೇಳುವಾಗ ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ, ಒಳ್ಳೊಳ್ಳೆ ಉದಾಹರಣೆಗಳಿದ್ದಾವೆ. ಅವರು ಯಾವ ಕಾರಣಕ್ಕೂ ಕೂಡ ಏನು ಯಾವುದೇ ಸಾಮರ್ಥ್ಯದಲ್ಲಿ ಕಡಿಮೆ ಅವರಂತ ಹೇಳೋಂಗಿಲ್ಲ. ಒನಕೆ ಓಬವ್ವನ ತಗೊಳ್ಳಿ, ಕಿತ್ತೂರು ಚೆನ್ನಮ್ಮನ ತಗೊಳ್ಳಿ, ಇಂದಿರಾ ಗಾಂಧಿನೇ ತಗೊಳ್ಳಿ. ಹೀಗೆ ನೀವು ಮಹಿಳೆಯರನ್ನ ನೀವು ಗುರುತಿಸ್ತಾ ಹೋದರೆ ಅವರು ಯಾರಿಗೂ ಕೂಡ ಸಾಮರ್ಥ್ಯ ಕಡಿಮೆ ಇಲ್ದಂಗೆ ಅವರು ತನ್ನ ರಾಜಕೀಯ ಮಾಡಿದ್ದಾರೆ, ಆಡಳಿತ ನಡೆಸಿದ್ದಾರೆ, ರಾಜಣಿ ಆಗಿದ್ದಾರೆ, ಮತ್ತು ಕುಟುಂಬದ ಮುಖ್ಯಸ್ಥೆ ಆಗಿದ್ದಾರೆ, ದೇಶದ ಮುಖ್ಯಸ್ಥೆ ಆಗಿದ್ದಾರೆ. ಹಾಗಾಗಿ ಮಹಿಳೆಯರನ್ನ ಯಾವ ಕಾರಣಕ್ಕೂ ಯಾರೂ ಕೂಡ ಅಸಡ್ಡೆಯಿಂದ ಕಾಣಬಾರ್ದು. ಒಂದು ಮಾಡ್ರನ್ ಸೊಸೈಟಿಯ ಗುಣಲಕ್ಷಣಗಳು ಅಂತಂದರೆ ಮಹಿಳೆಯನ್ನು ಗೌರವದಲ್ಲಿ ಕಾಣೋದು, ಅವರ ಸಾಮರ್ಥ್ಯ ತಕ್ಕಂತೆ ಅವರ ದೇಶಕ್ಕೆ, ಕುಟುಂಬಕ್ಕೆ, ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಮಾಡೋ ಹಾಗೆ ಅವ್ರನ್ನ ಪ್ರೇರೇಪಿಸೋದು ಕೂಡ ನಡಿಬೇಕು. ಇವನ್ನ ನಾವು ಮಾಡ್ತಾ ಬಂದರೆ ನಿಜವಾಗ್ಲೂ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಅವಕಾಶ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮಹಿಳೆಯರಿಗೆ ಅಪ್ಪ ತಾಯಿ ಹೊಡೆಯೋದು ಅಥವಾ ತಾಯಿ ಹೊಡಿತಿರಲ್ಲ ಅಂತ ಮಕ್ಕಳು ಚಿಂತೆ ಮಾಡುವಾಗ ಮತ್ತೆ ಅವರು ಒಂಥರ ವಿಲನ್ ಥರ ಆಗೋದು, ಅವನು ಸಂಪಾದನೆ ಮಾಡಿದ್ದೆಲ್ಲ ಕುಡ್ಕೊಬಂದು ಮನೆಯಲ್ಲಿ ದುಂದುವೆಚ್ಚ ಮಾಡೋದು, ಎಲ್ಲರನ್ನೂ ಏಕವಚನದಲ್ಲಿ ಅದು ಕೆಟ್ಟ ಭಾಷೆಯಲ್ಲಿ ಬೈದು ಮನಸ್ಸನ್ನ ಹಾಳು ಮಾಡೋದು, ಮನೆ ದುಡಿಮೆ ಹಾಳಾಗ್ತದೆ, ಮನೆಯ ಮನಸ್ಸುಗಳು ಹಾಳಾಗ್ತವೆ. ಸೊ ಹೀಗೆ ಈ ಥರ ಕಲಹಗಳು ಹುಟ್ಟಿದರೆ ಮನೆ ಹೆಂಗೆ ಅಭಿವೃದ್ಧಿ ಆಗುತ್ತೆ? ಮತ್ತು ಅದನ್ನು ಬೇರೆಯವರು ನೋಡಿ ಅಣಕ ಮಾಡೋದು, ಹೀಗೆಲ್ಲ ಆಗಿ ನಮ್ಮ ಮನೆಯ ಮಹಿಳೆಯರಿಗೆ, ನಮ್ಮ ಮನೆ ಮಕ್ಕಳಿಗೆ ನಾವೇ ಒಂದು ಅವಮಾನ ಮಾಡಿದಂಗೆ ಆಗ್ತಾಯಿದೆ. ಸೊ ಅದರಿಂದ ಇಂಥದನ್ನು ತಪ್ಪಿಸ್ಬೇಕು. ಸೊ ಮಹಿಳೆಯರು ಒಂದು ಸಕ್ರಿಯವಾಗಿ ಸಮಾಜದಲ್ಲಿ, ಕುಟುಂಬದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದರೆ ಪುರುಷರು ಕೂಡ ಪರಿವರ್ತನೆ ಆಗಲೇಬೇಕು. ಪುರುಷರು ಪರಿವರ್ತನೆ ಆದರೆ ಮಹಿಳೆಯರ ಮಾತನ್ನು ಆಲಿಸೋಕ್ಕೆ ಶುರು ಮಾಡಿದರೆ, ಅವ್ರು ಹೇಳೋವಂಥ ಒಳ್ಳೆ ಸಲಹೆಗಳನ್ನು ಜಾರಿಗೊಳಿಸೋಕ್ಕೆ ಶುರು ಮಾಡಿದರೆ ಪ್ರತಿ ಮನೆಯೂ ಕೂಡ ಮೇಲೆ ಬರುತ್ತೆ. ಅಷ್ಟೇ ಅಲ್ಲ, ತನ್ಮೂಲಕ ದೇಶ ಅಭಿವೃದ್ಧಿ ಕೂಡ ಆಗುತ್ತೆ. ಸೊ ಇದನ್ನು ನಾವು ಮನಸ್ಸಲ್ಲಿಟ್ಕೊಂಡು ಮಹಿಳೆಯರಿಗೆ ಗೌರವ ಕೊಟ್ಟು ಬೆಳೆಸಬೇಕು, ಚೆನ್ನಾಗಿ ಓದಿಸ್ಬೇಕು ಅವ್ರನ್ನ, ಅವ್ರಿಗೇನು ಸಾಮರ್ಥ್ಯ ಅಂಥ ಕೆಲಸಗಳಿಗೆ ಕಳಿಸ್ಬೇಕು. ಮತ್ತು ಅವರು ಏನೇನು ಮಾಡಲಿಕ್ಕೆ ಸಾಮರ್ಥ್ಯ ಇರುತ್ತೋ ಅದನ್ನೆಲ್ಲವನ್ನು ಮಾಡಬೇಕು. ಈಗ ವೈಜ್ಞಾನಿಕ ಯುಗದಲ್ಲಿ, ತಾಂತ್ರಿಕ ಯುಗದಲ್ಲಿ ಮಹಿಳೆ ಯಾವ ಸ್ಥಾನಕ್ಕೂ ಬೇಕಾದ್ರೆ ಏರಬಹುದು. ಸೊ ಅದರಿಂದ ಮಹಿಳೆಯನ್ನು ಒಂದು ಟ್ರೆಡಿಷನಲ್ ಆಗಿ ನೋಡ್ದೇನೆ ಒಂದು ಡೆಮೊಕ್ರೆಟಿಕ್ ಒಂದು ಸೊಸೈಟಿಯ ಒಂದು ಮೌಲ್ಯದ ಕೆಳಗಡೆ ನಾವು ನೋಡಿದರೆ ಅದೊಂದು ಘನತೆಯುಳ್ಳ ವ್ಯಕ್ತಿ. ಅವರು ಏನು ಬೇಕಾದ್ರೂ ಕಾಂಟ್ರಿಬ್ಯೂಷನ್ ಮಾಡಬಲ್ಲರು, ಏನು ಬೇಕಾದ್ರೂ ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರ ಒಂದು ಕ್ಷೇಮವೇ ಸಮಾಜದ ಕ್ಷೇಮ, ಅವರ ಬೆಳವಣಿಗೆಯೇ ಸಮಾಜದ ಬೆಳವಣಿಗೆ ಅಂತ ಹೇಳಿ ನಾವು ನೋಡಿ ಮಾಡಿದರೆ ಪ್ರತಿ ಹೆಣ್ಮಗಳು ಕೂಡ ಮನೆಗೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಬೆಳಕಾಗ್ತಾರೆ, ದೇಶಕ್ಕೆ ಬೆಳಕಾಗ್ತಾರೆ. ಅಂಥ ಒಂದು ಕಾರ್ಯ ನಾವು ಮಾಡ್ತಾ ಹೋದರೆ ನಮಗೆ ಸಮಾಜದಲ್ಲಿ ತುಂಬಾ ದೊಡ್ಡ ಒಂದು ಘನತೆ ಬರುತ್ತೆ. ಈಗ ನೋಡಿ, ಆದಿವಾಸಿ ಸಮಾಜದಲ್ಲಿ ಮಹಿಳೆಯರಲ್ಲಿ ಒಂದು ಹಿರಿಮೆನೆ ಇದೆ. ಇಲ್ಲಿ ಯಾವ ಆದಿವಾಸಿ ಗಂಡಸು ಆದಿವಾಸಿ ಹೆಣ್ಮಗಳನ್ನ ಕೀಳಾಗಿ ಕಾಣೋದಿಲ್ಲ. ಮತ್ತು ಅವಳು ಎಲ್ಲ ತಯಾರಾಗಿರ್ತಾಳೆ, ಎಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾಳೆ. ಗಂಡು ಬೇಕಾದ್ರೆ ಕಾಡಿಗೆ ಹೋಗ್ತಾಳೆ, ಜೇನು ಕುಯ್ಲಿಕ್ಕೆ ಮರನೂ ಹತ್ತಾಳೆ, ಬೇಕಾದ್ರೆ ಗೆಡ್ಡೆಗಳನ್ನ ತರಕ್ಕೂ ತಯಾರಿರ್ತಾಳೆ. ಅಂದರೆ ಎಲ್ಲ ಕೆಲಸನೂ ಆಕೆ ಮಾಡ್ಲಿಕ್ಕೆ ತಯಾರಿ, ಈಜು ಹೊಡಿತಾಳೆ ಗಂಡನ ಜೊತೆ. ಅಂದರೆ ಈ ರೀತಿ ಅವರು ಎಲ್ಲ ಕೆಲಸವನ್ನು ಎಲ್ಲವನ್ನೂ ಮಾಡೋಕ್ಕೆ ಅವ್ರು ತಯಾರಿರೋದ್ರಿಂದ ಅವರು ಸರಿಸಮಾನ ಕಾಣ್ತಾರೆ. ಅಷ್ಟೇ ಅಲ್ಲ, ಅವಳು ದುಡಿಮೆ ಮಾಡ್ತಾಳೆ ಚೆನ್ನಾಗಿ. ಜೊತೆಗೆ ಎಲ್ಲ ಕೆಲಸವನ್ನು ಮಾಡೋಕ್ಕೆ ಆಕೆ ತಯಾರಾಗೋದ್ರಿಂದ, ಧೈರ್ಯವಂತಿನೂ ಆಗಿರೋದ್ರಿಂದ ಅವಳು ಸಮಾನವಾಗಿ ಕಾಣ್ತಾರೆ. ಒಂದು ಹೆಣ್ಣು ಗಂಡು ಮದುವೆ ಆಗಬೇಕಾದ್ರೆ ಹೆಣ್ಣಿನ ತೀರ್ಮಾನವೇ ಮುಖ್ಯ ಆಗಿರುತ್ತೆ. ಅಲ್ಲಿ ಹೆಣ್ಣು ಇಷ್ಟಪಟ್ಟರೆ ಮಾತ್ರ ಗಂಡು ಮದುವೆ ಆಗಲಿಕ್ಕೆ ಸಾಧ್ಯ ಆಗೋದು. ಬಲವಂತ ಮದುವೆಯಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಖರ್ಚಿನ ಮದುವೆಗಳು ಇಲ್ಲ, ಸರಳವಾದ ಮದುವೆಗಳು. ನಿಮಗೆ ಆಶ್ಚರ್ಯ ಆಗ್ತದೆ. ಅಂದರೆ ಈಗ ಹೊರ ಸಮಾಜ ನೋಡಿ ಸ್ವಲ್ಪ ಬದಲಾಗಿದ್ದಾರೆ, ಆದರೆ
ನಮ್ಮ ಪದ್ಧತಿಯ ಪ್ರಕಾರ ನೋಡಿದರೆ ಒಂದು ಕುಂಬಳಕಾಯಿನ ಬೇಯಿಸಿ ಹಿರಿಯರ ಆಶೀರ್ವಾದ ತಗೊಂಡು ವೀಳ್ಯದೆಲೆ ಇಟ್ಟು ಅವರ ಆಶೀರ್ವಾದ ತಗೊಂಡು ಮದುವೆ ಆಗಿರೋಂಥ ಸರಳ ಮದುವೆಗಳು ಇದ್ದಾವೆ. ಒಂದು ಕುಂಬಳಕಾಯಿನ ಬೇಯಿಸಿ ಅಲ್ಲಿ ಎಷ್ಟು 20 ಚೂರು ಬಂದರೆ 20 ಚೂರು ಮಾಡಿ 20 ಜನಕ್ಕೆ ಕೊಟ್ಟು ಒಂದು ಆಶೀರ್ವಾದ ತಗೊಂಡು ಮದುವೆ ಆಗಿ ತನ್ನ ಕುಟುಂಬ ಜೀವನವನ್ನು ನಡೆಸಿರೋಂಥ ಯುವಕ ಯುವತಿಯರು ಇದ್ದಾರೆ. ಸೊ ಹೀಗಿರುವಾಗ ಸರಳ ಮದುವೆ, ಸರಳ ಖರ್ಚಿನಲ್ಲಿ ಬದುಕು ನಡೆಸುವಂಥದ್ದು, ಸರಳವಾಗಿರುವಂಥದ್ದು ಇವು ಕೂಡ ಒಂದು ಸಮಾಜದಲ್ಲಿ ಒಂದು ಶಕ್ತಿ. ಸುಮ್ಮನೆ ದುಂದು ವೆಚ್ಚಕ್ಕೆ ಏನೋ ಮಾರು ಹೋಗೋದು ತಪ್ಪೋದು. ಈಗ ನೋಡಿ ನಮ್ಮ ಮುಂದೆ ಕಣ್ಮುಂದೆನೇ ಈಗ 2-3 ಉದಾಹರಣೆಗಳು ಹೇಳ್ತೀನಿ. ನಮ್ಮಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಇದೆ ಹುಣಸೂರಿನಲ್ಲಿ. ಅವರು ಇತ್ತೀಚೆಗೆ ತನ್ನ ಮಗಳನ್ನ ಮದುವೆ ಮಾಡಿದರು. ಅವರೊಂದು ಹೋಟೆಲ್ ಉದ್ಯಮ ಮಾಡ್ತಾರೆ. ಮಗಳನ್ನ ತುಂಬ ಸರಳವಾಗಿ ಮದುವೆ ಮಾಡಿ ಅವಳಿಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಮಗಳನ್ನ ಹರಿಸಿದ್ದಾರೆ. ಅವಳಿಗೆ ಸ್ವಂತವಾಗಿ ಕುಟುಂಬನ ನಡೆಸ್ಕೊಳ್ತಾ ಯಾವುದೇ ಕಷ್ಟಕ್ಕೊಳಗಾಗ್ದೇ ಇದೆ. ಅಪ್ಪನಿಗೂ ಸಾಲ ಇಲ್ಲ, ಮಗಳಿಗೂ ಏನು ಕಡಿಮೆ ಇಲ್ಲ, ಆ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈಗ ಮೊನ್ನೆ ಇತ್ತೀಚೆಗೆ ನಮ್ಮ ಆದಿವಾಸಿ ಮಗಳದೊಂದು ಮದುವೆ ಆಯಿತು. ಅಲ್ಲಿ ತುಂಬ ಸರಳವಾಗಿ ಮದುವೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ನಿಂತು ತಾಲಿ ಕಟ್ಕೊಂಡು ಒಬ್ರಿಗೊಬ್ಬರು ನಾವು ಪ್ರೀತಿಯಿಂದ ಇಷ್ಟಪಟ್ಟಿದ್ದೀವಿ, ಮದುವೆ ಆಗ್ತಾಯಿದ್ದೀವಿ, ನಾವು ಚೆನ್ನಾಗಿ ಬಾಳ್ತೀವಿ ಅಂತ ಕೊಡೋರು ಹಿರಿಯರಿಗೆ ಮಾತು ಕೊಟ್ಟು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಮನೆ ಮುಂದೆ ಒಂದು ಸಣ್ಣ ಚಪ್ಪರ ಹಾಕಿ ಮನೆಗೆ ಬಂದಂಥ ಗೆಸ್ಟ್ಗಳಿಗೆ ಊಟ ಹಾಕಿದ್ದಾರೆ. ಮುಗಿದೋಯ್ತು ಮದುವೆ. ಅದೇ ಮೊನ್ನೆ ನಾವು ಒಬ್ಬ ಉದ್ಯಮಿ ಸಮುದ್ರ ದಡದಲ್ಲಿ ಒಂದು ಮದುವೆ ಮಾಡ್ಯಾನ ಇತ್ತೀಚೆಗೆ. 280 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದಾರೆ. 3 ದಿನ ಮದುವೆ ಸಮುದ್ರ ದಡದಲ್ಲಿ, ಆಯಿತಾ. 280 ಕೋಟಿ ರೂಪಾಯಿ ಹೊಸಿ ದುಡ್ಡ. ಈ ಥರ ಅಂದರೆ ದುಡ್ಡನ್ನು ಹೀಗೆ ಖರ್ಚು ಮಾಡೋದು ಕೂಡ ಒಂದು ಮಾನ ಮರ್ಯಾದೆ ಇರಬೇಕು. ಅದು ಬಿಟ್ಬಿಟ್ಟು ನಾನು ಸಂಪಾದನೆ ಮಾಡಿದ್ದೀನಿ, ನಾನು ಖರ್ಚು ಮಾಡ್ತೀನಿ, ನೀನು ಯಾರು ಕೇಳೋಕ್ಕನ್ನೋ ಪ್ರಶ್ನೆ ಇಲ್ಲ. ಯಾರು ಎಲ್ಲಿಂದನೂ ತಂದಿಲ್ಲ, ಅದು ಸಮಾಜದಿಂದನೇ ತಂದಿರೋದು. ಯಾರಿಗೆ ದುಡ್ಡು ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಈ ಪ್ರಕೃತಿಯ, ಈ ಭೂಮಿಯ, ಈ ಮರಗಿಡಗಳ ಈ ಸಂಪತ್ತನ್ನು ಅವರು ಬಳಸಿರೋದ್ರೇ ಅಷ್ಟೊಂದು ದುಡ್ಡು ಅವ್ರಿಗೆ ಬರೋಕ್ಕೆ ಸಾಧ್ಯ ಆಗಿರೋದು. ಸುಮ್ಮನೆ ಅಷ್ಟೊಂದು ಬರಲಿಕ್ಕಾಗೋದಿಲ್ಲ. ಸೊ ಒಂದು ಮದುವೆ ಮಾಡ್ಕೊಳ್ಳೋಕ್ಕೆ ಸಹಜವಾಗಿ ಗಂಡು ಹೆಣ್ಣು ಕೂಡೋದು ಸಹಜ. ಅದು ಆ ವಯಸ್ಸಿನ ಗುಣಗಳು ಅಷ್ಟೇ. ಒಂದು ಮಾನವ ಕುಲ ಒಂದು ಮುಂದುವರಿಬೇಕು ಅಂತಂದರೆ ಗಂಡು ಹೆಣ್ಣು ಮದುವೆ ಆಗಲೇಬೇಕು, ಕೂಡಲೇಬೇಕು. ಅದು ಸಹಜವಾದ ಕ್ರಿಯೆ. ಅಂಥದಕ್ಕೆ ನೀವು ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕು? ನನ್ನ ದುಡ್ಡು ಅಂತ ಅಹಂಕಾರ ಯಾಕೆ ಆಗಬೇಕು? ನಮ್ಮ ಕಣ್ಮುಂದ್ಗಡೆ ಚೆನ್ನಾಗಿ ಬಾಳೋ ಜನ ಇಲ್ವಾ? ಇಷ್ಟೊಂದು ಖರ್ಚು ಮಾಡಿ ಮದುವೆಯಾಗಿ 3 ದಿನಕ್ಕೆ ಡೈವರ್ಸ್ ಆಗಿರೋರು ಇಲ್ವಾ? ಇವೆಲ್ಲ ಮನಸ್ಥಿತಿ. ಅದರಿಂದ ಮಹಿಳೆಯರನ್ನು ಗೌರವದಲ್ಲಿ ಕಾಣೋದು, ಸರಳವಾಗಿ ಬದುಕೋದು, ಇವು ನಮ್ಮ ಸಮಾಜದ ಉನ್ನತಿಗೆ ಬಹಳ ಮುಖ್ಯವಾದ ಶ್ರೇಷ್ಠವಾದ ಗುಣಗಳಾಗ್ತವೆ. ಇದನ್ನು ಪಾಲಿಸಬೇಕು. ಪ್ರತಿ ಮನೆಯಲ್ಲಿ ಗಂಡಸು ಬದಲಾದರೆ, ಗಂಡಸು ಹೆಣ್ಮಕ್ಳನ್ನ ಗೌರವದಲ್ಲಿ ಕಾಣೋಕ್ಕೆ ಶುರು ಮಾಡಿದರೆ ಅಲ್ಲಿಯ ಬರೋವಂಥ ಅಭಿವೃದ್ಧಿ ಇದೆಯಲ್ಲ, ಇಟ್ಸ್ ಎ ಕ್ವಾಂಟಮ್ ಜಂಪ್. ಇದನ್ನೇ ಅಸಾಧ್ಯವನ್ನು ಸಾಧ್ಯಗೊಳಿಸುವಂಥ ಒಂದು ಪ್ರಕ್ರಿಯೆ ಅಂತಾರೆ. ಒಂದೇ ಒಂದು ಮಾತು ಗೌರವದ ಮಾತು ನಿಮ್ಮ ಬಾಯಿಂದ ಬರೋಕ್ಕೆ ಶುರು ಮಾಡಿದರೆ ಆ ಮನೆಯ ವಾತಾವರಣವೇ ಬದಲಾಗುತ್ತೆ. ನಮ್ಮ ಗೆಳೆಯರೊಬ್ಬರಿದ್ದರು, ಅವರು ಚೆನ್ನಾಗಿ ಓದ್ಕೊಂಡಿರೋರಯ್ಯ. ಸ್ವಲ್ಪ ಅಂದರೆ ಹೈಸ್ಕೂಲ್ SLC ಓದಿರೋ ಹೆಣ್ಮಗಳ ಮದುವೆ ಆದರು. ಅವ್ರನ್ನ ಇವರು ಯಾವಾಗಲೂ ಏಕವಚನ ಕರೆಯೋದು, ಹೀಗೆಲ್ಲ ಮಾಡ್ತಿದ್ರು. ಅಷ್ಟೇ ಅಲ್ಲ, ವಿದ್ಯಾವಂತ ಆದ್ರೂ ಅವ್ರ ಕಡೆಗೆ ಹೊಡೆಯೋದು ಬೈಯೋದು ಏನೋ ಮಾಡ್ತಿದ್ರು. ಅವ್ರು ಇವರೇನು ಪ್ರಶ್ನೆ ಕೇಳ್ತಾರೆ, ಕೇಳಲೇಬೇಕು, ತಪ್ಪೇನಿಲ್ಲ. ಒಂದಿನ ಅನಿರೀಕ್ಷಿತ ನಾನು ಅವ್ರ ಮನೆಗೆ ಹೋದಾಗ ವಿಚಾರ ಹೇಳಿದರು, ನೀವು ಗಂಡ ಹೆಂಡ್ತಿ ಇದ್ದಿರಲ್ಲ, ಹಂಗೆ ನಾವಿಲ್ಲ, ಸ್ವಲ್ಪ ನಾವು ಜಗಳ ಮಾಡ್ಕೊತೀವಿ, ಒಬ್ರಿಗೊಬ್ರು ಬೇಜಾರು ಮಾಡ್ಕೊತೀವಿ ಅಂತ ಹೇಳಿ ಸುಮ್ಮನೆ ನಗ್ನಗ್ತಾ ಪ್ರಸ್ತಾಪ ಮಾಡಿದರು. ನಾನು ನಗ್ನಗ್ತಾ ಏನು ಅಂತ ಕೇಳಿದಾಗ ಅವ್ರು ಹೇಳಿದರು, ಹೀಗೆ ನಾನು ಒಂದ್ಸರಿ ಕೋಪಗೊಂಡು ನನ್ನ ಹೆಂಡ್ತಿಗೆ ಹೊಡೆಯೋದು ಉಂಟು, ಹೊಡಿತಾನಲ್ಲ ಅಂತ ಸಿಟ್ಟಿಗೆ ಅವರು ನನಗೆ ಸರಿಯಾಗಿ ನಡ್ಕೊಳ್ಳೋದನ್ನೇ ಮನುಷ್ಯಕೊಂಡಿರೋದು ಉಂಟು, ಈ ಥರ ಆಗ್ತಾಯಿದೆ ಅಂತೇಳಿ. ಬೇಡ, ನೀವು ಸಮಾಜ ಕಾರ್ಯಕರ್ತರು, ಸಮಾಜ ಸೇವೆ ಮಾಡ್ತಾಯಿದ್ರಿ. ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಮಹಿಳೆಯನ್ನು ಗೌರವ ಕಾಣಿದ್ರೆ ಸಮಾಜದಲ್ಲಿ ಬೇರೆ ವ್ಯಕ್ತಿಗಳನ್ನು ಹೇಗೆ ಗೌರವ ಕಾಣ್ತೀರಿ? ನೀವು ಇವತ್ತಿಂದನೇ ನಿಮ್ಮ ಮನೆಯವ್ರನ್ನ ಗೌರವ ಕಾಣೋಕ್ಕೆ ಶುರು ಮಾಡಿ, ಭಾಷೆನ ಬದಲಾಯಿಸಿ, ಎಂದು ಅವ್ರು ಏನು ಹೇಳೋ ಸಲಹೆಗಳನ್ನ ಸ್ವೀಕರಿಸಿ, ಪರಿಶೀಲಿಸಿ, ಚರ್ಚೆ ಮಾಡಿ, ಒಬ್ರಿಗೊಬ್ರು ಮನನ ಮಾಡ್ಕೊಳ್ಳಿ. ಹೀಗೆ ಮಾಡಿದರೆ ನೀವು ಒಬ್ರಿಗೊಬ್ರು ಖಂಡಿತವಾಗ್ಲೂ ಬದಲಾಗ್ತದೆ ಅಂತ ನಿಮಗೆ ಆಶ್ಚರ್ಯ ಆಗ್ತದೆ. ಇವತ್ತು ಅವರು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ, ಇಬ್ಬರು ಖುಷಿಯಾಗಿದ್ದಾರೆ, ಇಬ್ಬರು ಆನಂದವಾಗಿದ್ದಾರೆ. ಒಂದಿನಲೂ ಅವತ್ತಿಂದ ಅವರೇನು ಕಮಿಟ್ಮೆಂಟ್ ತಗೊಂಡು ಮಾತು ಕೊಟ್ಟರು ಅವತ್ತಿಂದ ಇಲ್ಲಿವರೆಗೆ ಒಂದಿನಲೂ ಅವ್ರ ಮೈ ಮೇಲೆ ಕೈ ಮಾಡಿಲ್ಲ. ಇದು ದುರ್ನಡತೆ ಆಡ್ಕೊಂಡು ಬದಲಾಗಿರೋರ ಕತೆ. ಇನ್ನು ಕೆಲವರು ಅವರೇ ಹಳೆಯ ದಂಪತಿಗಳು ಒಂದಿನಲೂ ತನ್ನ ಹೆಂಡತಿಯ ಮೈ ಮೇಲೆ ಸಿಟ್ಟಿನಿಂದ 4 ಬೆರಳಿಟ್ಟು ಹೊಡೆದಿಲ್ಲ. ಅಷ್ಟೇ ಅಲ್ಲ, ಕಣ್ಣನ್ನ ಮೆಡ್ರಸಿ ಆಕೆ ಕಡೆ ನೋಡಿಲ್ಲ. ಅಂಥ ಗಂಡಂದಿರು ಕೂಡ ಇದ್ದಾರೆ, ಉದಾಹರಣೆಗಳಿದ್ದಾವೆ. ಸೊ ಅಂಥ ಉದಾಹರಣೆಗಳನ್ನು ನಾವು ಮನಸ್ಸಲ್ಲಿಟ್ಕೊಂಡು
ಮನೆಯಲ್ಲಿ ಮಹಿಳೆಯನ್ನು ನೋಯಿಸಬಾರ್ದು. ಮನೆಯಲ್ಲಿ ಯಾರೇ ತಪ್ಪು ಮಾಡಿದರೂ ಚರ್ಚೆ ಮುಖಾಂತರ ಬಗೆಹರಿಸ್ಕೊಳ್ಬೇಕು. ಹಂಗೆ ಬಗೆಹರಿಸ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅಂತ ವಿಷಯ ನಾವು ಪ್ರಸ್ತಾಪ ಮಾಡಬೇಕು. ಅದರಿಂದ ಸಮಾಜದಲ್ಲಿ ಮಹಿಳೆಯನ್ನು ಗೌರವದಲ್ಲಿ ಕಾಣದೇ ಹೋದರೆ, ಕುಟುಂಬದಲ್ಲಿ ಮಹಿಳೆಯನ್ನು ಗೌರವದಲ್ಲಿ ಕಾಣದೇ ಹೋದರೆ, ಅವರ ಸಲಹೆ ಸೂಚನೆಗಳಿಗೆ ಮಾನ್ಯತೆ ಸಿಗದೆ ಹೋದರೆ, ಅವರ ಶ್ರಮಕ್ಕೆ ತಕ್ಕ ಬೆಲೆ ಕೊಡದೆ ಹೋದರೆ ಅವರು ಯಾವಾಗಲೂ ಬೇಜಾರು ಮಾಡ್ತಾ ಇರ್ತಾರೆ. ಹಾಗಾಗಿ ರಾಜ್ಯ ಆಳೋರು ಮತ್ತು ಸಮಾಜದಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸುವಂಥವ್ರು, ಕುಟುಂಬದಲ್ಲಿ ಜವಾಬ್ದಾರಿ ನಿರ್ವಹಣೆಯನ್ನು ಮಾಡುವಂಥವ್ರು ಎಲ್ಲರೂ ಕೂಡ ಮಹಿಳೆಯರನ್ನ ಆದ್ಯತೆಯ ಮೇರೆಗೆ ಗೌರವ ಶಿಕ್ಷಣ ಮಾಡಿದರೆ, ಅವ್ರ ಕರೆಕ್ಟಾಗಿ ಮಾರ್ಗದರ್ಶನ ಮಾಡಿ ಅವರಿಂದ ಒಳ್ಳೆಯ ಕೆಲಸಗಳಾಗೋಂಗೆ ನೋಡ್ಕೊಂಡ್ರೆ ಅವ್ರ ಮನೆಗೆ ಬಹಳ ದೊಡ್ಡ ಶಕ್ತಿ ಆಗಬಲ್ಲರು. ನೀವು ಗಮನಿಸ್ಬೋದು, ಮಹಿಳೆಯರು ಈಗ ಗಂಡ ಮೊದಲು ತೀರೋಗಿ ಹೆಂಡತಿ ಉಳ್ಕೊಂಡಿದ್ರೆ ಆ ಮನೆ ಹೆಚ್ಚು ಕಡಿಮೆ ಸ್ವರ್ಗೋದಿಲ್ಲ, ಅವ್ರು ಮ್ಯಾನೇಜ್ ಮಾಡ್ತಾರವರು. ಆದರೆ ಹೆಂಡತಿ ಮೊದಲು ತೀರೋಗಿ ಗಂಡ ಉಳ್ಕೊಂಡಿದ್ರೆ ಆ ಮನೆ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ. ಉಳ್ಕೊಂಡು ಗಂಡು ಕೂಡ ಚಿಂತಾಗ್ರಸ್ತನಾಗಿರ್ತಾನೆ. ಸೊ ಹಾಗಾಗಿ ನಾವು ಪ್ರಶ್ನೆ ಇಲ್ಲಿ ಅಂತ ಅಂದರೆ ಸೈಕಲಾಜಿಕಲಿ ಮಹಿಳೆ ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಮನವರಿಕೆ ಮಾಡ್ಕೊಳ್ಬೇಕು. ಗಂಡಸರು ಸೈಕಲಾಜಿಕಲಿ ವೀಕ್ ಇರ್ತಾರೆ ಅನ್ನೋದು ಗಮನ ಹಾಕಬೇಕು. ದೈಹಿಕವಾಗಿ ಶಕ್ತಿ ಇರಬಹುದು, ಆ ಶಕ್ತಿಗೆ ತಕ್ಕಂತೆ ಕೆಲಸ ಮಾಡಿ. ಅದು ಮಾನಸಿಕವಾಗಿ ಅವ್ರ ಶಕ್ತಿವಂತರಾಗಿರುವಾಗ ಅವರಿಗೆ ಅಂಥ ಶಕ್ತಿಗಳನ್ನು ಯಾಕೆ ನಾವು ಹೊರಗ್ತಿರಬಾರದು? ಸೊ ಅದರಿಂದ ವ್ಯಕ್ತಿ ಗೌರವ ಕಾಪಾಡೋದು, ವ್ಯಕ್ತಿ ಘನತೆಯನ್ನು ಕಾಪಾಡೋದು, ಅವರಿಗೆ ಒಂದು ಸ್ಥಾನಮಾನ ಕೊಡೋದು, ಅವರ ಶಕ್ತಿಗೆ ಅನುಸಾರವಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಅವ್ರನ್ನ ಒಪ್ಕೊಳ್ಳೋದು, ಇವೆಲ್ಲ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಇವತ್ತಿನ ಒಂದು ಮಾಡ್ರನ್ ಜಗತ್ತಿನಲ್ಲಿ ಶಿಕ್ಷಣ ಯಾವುದೇ ಥರ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಇದೆ. ತಾಂತ್ರಿಕ ಶಿಕ್ಷಣ ಇರ್ಬೋದು, ಅಥವಾ ಲಿಟ್ರರಿ ಎಜುಕೇಷನ್ ಇರ್ಬೋದು, ಯಾವುದೇ ಥರದ ಶಿಕ್ಷಣವನ್ನು ಕೂಡ ನಾವು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಎಲ್ಲವೂ ಮಾಡ್ಬೋದು, ಎಲ್ಲರೂ ಮಾಡ್ತಾರೆ ಕೂಡ. ಸೊ ಯಾರು ಕೂಡ ಅವರಿಗೆ ಜ್ಞಾನ ಸಂಪಾದನೆ ಮಾಡೋದ್ರಲ್ಲಿ ಎಂದೂ ಅವ್ರು ಹಿಂದೆ ಬೀಳೋದಿಲ್ಲ. ಹಾಗಿರುವಾಗ ಎಂದೂ ಅವ್ರು ಹಿಂದೆ ಬೀಳೋದಿಲ್ಲ ಅಂತ ಅಂದರೆ ಅವ್ರನ್ನ ಯಾಕೆ ನಾವು ಸೈಡಿಂದ ನೋಡಬೇಕು? ಶಾಲಾ ಕಾಲೇಜುಗಳ ರಿಸಲ್ಟ್ ನೋಡಿದರೆ ನೀವು SLC ರಿಸಲ್ಟು, PUC ರಿಸಲ್ಟ್ ನೀವು ಗಮನಿಸಿದರೆ ಹೆಣ್ಮಕ್ಳದೇ ಮೇಲ್ಗೆ ಅಂತ ಹೇಳ್ತಿರ್ತಾರೆ. ಸೊ ಅಂದರೆ ಮತ್ತು ಅವು ಹೆಣ್ಮಕ್ಳು ಕೂಡ ಒಂದು ಭಾಳ ಶಿಸ್ತಾಗಿ ಕೂಡ ಅವರು ತನ್ನ ಒಪ್ಪುವಿನ ಕೆಲಸನ ಮಾಡ್ತಾಯಿರ್ತಾರೆ, ಉಡಾಫೆ ಮಾಡೋದಿಲ್ಲ. ಸೊ ಅದನ್ನು ನಮ್ಮ ಯುವಜನರು ಕೂಡ ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಸೊ ಮಹಿಳೆಯರನ್ನ, ಹೆಣ್ಮಕ್ಳನ್ನ ಗೌರವದಲ್ಲಿ ಕಾಣಬೇಕು ನಾವು. ಅದು ನನ್ನ ಮೌಲ್ಯದ ಒಂದು ಭಾಗ ಆಗಬೇಕು ಅಂತೇಳಿ ನೀವು ಸ್ವೀಕರಿಸಿದರೆ ಸಮಾಜದ ಒಂದು ಒಳ್ಳೆಯದಕ್ಕಾಗಿ ನಾವು ಕೆಲಸ ಮಾಡಿದಂಗೆ ಆಗುತ್ತೆ. ಇಂಥ ಕಾರ್ಯ ಮನೆಯಿಂದಲೇ ಪ್ರಾರಂಭ ಆಗಲಿ ಅಂತ ಮಹಿಳೆಯ ದಿನದ ಅಂಗವಾಗಿ, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಏನೇನು ಚರ್ಚೆ ಮಾಡಿದ್ದಾರೆ, ಯಾವ ಮಹಿಳೆಯರು ಏನೇನು ಸಲಹೆಗಳನ್ನು ಸಭೆ ಸಮಾರಂಭ ಕೊಟ್ಟಿದ್ದಾರೆ, ಅವನ್ನೆಲ್ಲವನ್ನು ನಾವು ಪರಿಗಣಿಸಿ ಅವನ್ನ ಜಾರಿಗೊಳಿಸಲಿಕ್ಕೆ ಪ್ರತಿಯೊಬ್ಬ ಪುರುಷನು ತನ್ನ ಮನೆಯಲ್ಲಿ, ತನ್ನ ಸಮಾಜದಲ್ಲಿ, ತನ್ನ ದೇಶದಲ್ಲಿ ಮನಸ್ಸು ಮಾಡಿದರೆ ಸಮಾಜ ವಿತಿನ್ ಎ ಇಯರ್ ನೀವು ಊಹಿಸಲಾಗದಂತಹ ಬೆಳವಣಿಗೆಗಳನ್ನ ಕಾಣ್ಬೋದು. ಇದನ್ನು ತಾವು ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನ ಆಲಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.